ಸುಧಾಕರ್ ಬಂದಿದ್ರು ತಮ್ಮನಿಗೆ. ನಿನ್ನೆ ಕೂಡ ನಾನು ಬೈಕ್ ತಗೋಬೇಕಂತ ಆಗಲಿಲ್ಲ. ಸುಧಾಕರ್ ಬಂದಿದ್ರು, ಏನು ವಿಶೇಷ? ಏನಿಲ್ಲ, ಕೃಷಿ ಸನ್ಮಾನ್ ಯೋಜನೆಗೆ ಭಾರತೀಯ ತೋಟಗಾರಿಕೆ ಇಲಾಖೆಗೆ ಸನ್ಮಾನ್ಯ ಸಂಸದರು ಮತ್ತು ಶಾಸಕರು ಇಬ್ಬರು ಕೂಡ ಬಂದಿದ್ರು ಕಾರ್ಯಕ್ರಮಕ್ಕೆ. ಆ ದಿನ ತೋಟಗಾರಿಕೆ ಇಲಾಖೆಗೆ ಬರ್ತಾ ಇದ್ದೀನಿ, ನಿಮ್ಮ ಮನೆ ಹತ್ರ ಇದೆ, ಅಲ್ಲೇ ಊಟಕ್ಕೆ ಬರ್ತೀನಿ ಹನುಮಣ್ಣ ಅಂತ ಹೇಳಿದ್ರು. ಅದನ್ನು ನಾನು ಮಾನ್ಯ ಶಾಸಕರಿಗೆ MP ಅವರು ಊಟಕ್ಕೆ ಬರ್ತಾರೆ, ನೀವು ಬನ್ನಿ ಅಂತ ಕರೆದೆ. ಕೊನೆಗೆ MP ಅವರು ಮಿನಿಸ್ಟ್ರ್ ಜೊತೆಗೆ ಹೋಗ್ತಾರೆ ಅನ್ಮಯ್ಯ ಅಂತ ಅವರೇ ಹೇಳಿದ್ರು. ಸರಿ, ನೀವಾದರೂ ಬನ್ನಿ ಅಂತ ಹೇಳಿದೆ. ಅವತ್ತು ಬಂದಿಲ್ಲ. ಅದ್ರ ನಿಮಿತ್ತ ನಾನು ಫ್ರೀಯಾಗಿದ್ದೀನಿ ಈಗ ಅಂತ ಹೇಳಿದರು. ಸರಿ, ನಾನು ಶುಕ್ರವಾರ ಸಂಜೆ 8 ಗಂಟೆಗೆ ಅವ್ರ ಮನೆಗೆ ಹೋದಾಗ ಅವರು ಫ್ರೀ ಇದ್ದೀನಿ ಹನುಮಣ್ಣ ಅಂತ ಹೇಳಿದ್ರು. ಸರಿ, ಭಾನುವಾರ ಊಟಕ್ಕೆ ಬರ್ತೀರಾ ಅಂತ ಕೇಳಿದೆ. ಬರ್ತೀನಿ ಅಂತಂದ್ರು. ಬಂದಿದ್ದಾರೆ. ಎರಡೆರಡು ಕಡೆ ಕಾರ್ಯಕ್ರಮ ಆಯ್ತಲ್ಲ, ಇದು ಕಾರ್ಯಕರ್ತರಿಗೆ ಹಿಂದೆ ಗೊತ್ತಾಗ್ತಿರ್ಲಿಲ್ಲ. ಕದ್ದು ಮುಚ್ಚಿ ಒಬ್ಬರ ಮೇಲೆ ಒಬ್ಬರನ್ನ ಎತ್ತಿಬಿಡ ಅಂಥದ್ದು, ಕಾರ್ಯಕರ್ತರನ್ನ ಕಟ್ಟ ಅಂಥದ್ದು ಸತತವಾಗಿ ನಡೀತಾ ಇತ್ತು. ಇದೀಗ ಬಹಿರಂಗವಾಗಿ ನಾನು ಸಂಸದರಿಗೆ ಊಟ ಇಟ್ಕೊಂಡಿರೋ ಸಮಯ ಎಲ್ಲ ನೋಡಿನೇ ಇವರೊಂದು ಕಾರ್ಯಕ್ರಮನ ನಿಗದಿ ಮಾಡ್ಕೊಂಡಿದ್ದಾರೆ. ಈಗ ಅದು ಬಹಿರಂಗ ಆಯ್ತು ಅಷ್ಟೇ. ಶಾಸಕರೇ ನಿಗದಿ ಮಾಡಿದಾರಂತ. ಶಾಸಕರೇ ನಿಗದಿ ಮಾಡಿದಾರಂತ. ಹೌದು, ನಾನು 8:30ಗೆ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಿಗೆ ಮತ್ತು ನನ್ನ ಕಾರ್ಯಕರ್ತರಿಗೆ, ನನ್ನೂರಿನ ಕಾರ್ಯಕರ್ತರಿಗೆ 8:30ಕ್ಕೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದಾದ ಮೇಲೆ 10:10ವರೆಗೆ ಈ ಇನ್ನೊಂದು ಕಾರ್ಯಕ್ರಮನ ನಿಗದಿ ಮಾಡಿ ಅವರು ಮೆಸೇಜನ್ನು ಬಿಟ್ಟರು. ಅದರಿಂದ ನಾನು ಶಾಸಕರಿಗೆ ತಿಳಿಸೋಕ್ಕಾಗಿಲ್ಲ. ನಮ್ಮ ಕಾರ್ಯಕ್ರಮ ನಿಯೋಜನೆ ಆದಮೇಲೆ ಇವರು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರಲ್ಲ ಅಂತ ನಾನು ಹೇಳಲಿಲ್ಲ.